ಅಗ್ನೇನ ಯಸುಪತಾರಾಯೇ ಅಸ್ಮನ್ ವಿಶ್ವಾನಿ ದೇವ ವಾಯುನಾನಿ ವಿದ್ವಾನ್ ಯುದ್ಧಸ್ಮರದ್ಯು ಪುರಾಣಮೇನೋ ಭವಿಷ್ಣಾಮತೆ ನಮಃ ಉಕ್ತಿಂ ವಿಧೇಮ. ಓಂ ನಮಃ ಶಿವಾಯ. ಶಿವಾಯ ನಮಃ. ಓಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜವಾನರಯುಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಖಂಡ ಜಗದಾಕಾರಂ ಶಾಂತಿರೂಪಸ್ವರೂಪಿಣಿ ವಧೂತ ಪ್ರಬ್ರಹ್ಮ ನಿತ್ಯಾನಂದನಮುಸ್ತೆ ನಿತ್ಯಾನಂದ ವಧೂತ ದಿಗಂಬರಾಯ ನಮಃ. ಹರಿ ಓಂ. ಸ್ಕಂದ ಪುರಾಣದಲ್ಲಿ ಬರುವಂತಹ ಶ್ರೀ ಈಶ್ವರ ಪಾರ್ವತಿ ವಾಚದ ಗುರುಗೀತೆಯ 65ನೇ ಶ್ಲೋಕದಿಂದ ಮುಂದುವರಿಸುತ್ತಿದ್ದೇನೆ. ಹರಿ ಓಂ. ಶ್ರುತಿ ಪ್ರತ್ಯಕ್ಷಮೈತಿಹ್ಯಮನುಮಾನಶ್ಚತುಷ್ಟಯಂ ಯಸ್ಯ ಚಾತ್ಮತಪೋ ವೇದಂ ದೇಶಿಕಂ ಚ ಸದಾ ಸ್ಮರೇತೆ. ಮನನಂ ಯದ್ಭವಂ ಕಾರ್ಯ ತದ್ಭವಾಮಿ ಮಹಾಮಾತೆ ಸಾಧುತ್ವಂ ಚ ಮಾಯಾದಸ್ತ್ವಂ ತ್ವಯಿ ತಿಷ್ಠತಿ ಸಾಂಪ್ರತಂ. ಯಾವ ಗುರುದೇವನ ಆತ್ಮತಪೋಬಲವು ವೇದಶಾಸ್ತ್ರ, ಪ್ರತ್ಯಕ್ಷ, ಇತಿಹಾಸ ಮತ್ತು ಅನುಮಾನವೆಂಬ 4 ಪ್ರಮಾಣಗಳಿಂದ ತಿಳಿಯಲ್ಪಡುತ್ತದೆಯೋ ಅಂತಹ ಗುರುನಾಥನನ್ನು ನಮಸ್ಕರಿಸಬೇಕು. ಹೇ ದೇವಿ, ನಿನ್ನ ಸಾಧು ಸ್ವಭಾವವನ್ನು ನೋಡಿ ಯಾವುದನ್ನು ಮನನ ಮಾಡಬೇಕೋ ಅದರ ವಿಷಯ ಹೇಳುತ್ತೇನೆ. ಅಖಂಡಮಂಡಲಾಕಾರಂ ವ್ಯಾಪ್ತಯೇನ ಚರಾಚರಂ ತತ್ವದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಯಾರ ಮೂಲಕ ಈ ಸಂಪೂರ್ಣ ವಲಯಾಕಾರದ ಚರ ಮತ್ತು ಅಚರ ಜಗತ್ತು ವ್ಯಾಪ್ತವಾಗಿದೆಯೋ ಆ ಪದವನ್ನು ಯಾರು ತೋರಿಸಿದ್ದಾರೋ ಆ ಗುರುವಿಗೆ ನಮಸ್ಕಾರ. ಶ್ರುತಿಂ ಶಿರೋರತ್ನಂ ವಿರಾಜಿತ ಪಾದಾಂಬುಜಂ ವೇದಾಂತಾಂಬುಜ ಸೂರ್ಯೋ ಯಸ್ತಸ್ಮೈ ಶ್ರೀ ಗುರವೇ ನಮಃ. ಯಾರ ಚರಣಕಮಲಗಳು ಎಲ್ಲ ವೇದಗಳ ಮುಕುಟಮಣಿ ರೂಪದಲ್ಲಿರುವ ಮಹಾವಾಕ್ಯಗಳಿಂದ ಸುಶೋಭಿತವಾಗಿದೆಯೋ, ಯಾರು ವೇದಾಂತ ರೂಪದ ಕಮಲಗಳನ್ನು ವಿಕಸಿತಗೊಳಿಸಲು ಸೂರ್ಯನಂತಿರುವನು ಆ ಶ್ರೀ ಗುರುದೇವನಿಗೆ ನಮಸ್ಕಾರ. ಯಸ್ಯಂ ಸ್ಮರಣ ಮಾತ್ರೇಣ ಜ್ಞಾನಮತ್ಪದ್ಯಾಯತೆ ಸ್ವಯಂ ಯಾ ಏವಂ ಸರ್ವಸಂಪ್ರಾಪ್ತಿಸ್ತಸ್ಮೈ ಶ್ರೀ ಗುರವೇ ನಮಃ. ಯಾರ ಸ್ಮರಣೆ ಮಾತ್ರದಿಂದ ಆತ್ಮಜ್ಞಾನವು ತಾನಾಗಿ ಉತ್ಪತ್ತಿಯಾಗುತ್ತದೆಯೋ, ಯಾರು ಸ್ವತಃ ಸಕಲ ಸಿದ್ಧಿಗಳ ಸಾಕಾರ ಸ್ವರೂಪದಂತೆ ಇದ್ದಾನೋ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ. ಚೈತನ್ಯಂ ಶಾಶ್ವತಂ ಶಾಂತ ವ್ಯೋಮಾತೀತಂ ನಿರಂಜನಂ ನಾದು ಬಿಂದುಂ ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಯಾವನು ಚೈತನ್ಯ ಸ್ವರೂಪನು, ಶಾಶ್ವತನು, ಶಾಂತನು, ಆಕಾಶಕ್ಕಿಂತ ಆಚೆ ಇರುವವನು, ನಿರಂಜನನು, ನಾದಾತೀತನು, ದ್ವಂದ್ವಾತೀತನು, ಕಾಲಾತೀತನು ಆಗಿರುವನು ಆ ಶ್ರೀ ಗುರುದೇವನಿಗೆ ನಮಸ್ಕಾರ. ಸ್ಥಾವರಂ ಜಂಗಮಂ ಚೈವ ಯಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಸ್ಥಾವರ, ಜಂಗಮ, ಚರಾಚರ ಸಮಸ್ತ ಜಗತ್ತು ಯಾರಿಂದ ವ್ಯಾಪ್ತವಾಗಿದೆಯೋ ಆ ಶ್ರೀ ಗುರುದೇವನಿಗೆ ನಮಸ್ಕಾರ. ಜ್ಞಾನಶಕ್ತಿ ಸಮಾರೂಢ ತತ್ವಂ ಮೂಲ ವಿಭೂಷಿತಾಃ ಭುಕ್ತಿ ಮುಕ್ತಿ ಪ್ರದಾತ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನಶಕ್ತಿ ಮತ್ತು ಜ್ಞಾನಶಕ್ತಿಯ ಮೇಲೆ ಕುಳಿತವನು, ತತ್ವಜ್ಞಾನ ಸಮುದಾಯದಿಂದ ಅಲಂಕೃತನು, ಭಕ್ತಿ ಮತ್ತು ಮುಕ್ತಿಯನ್ನು ಕೊಡುವವನು ಆದ ಶ್ರೀ ಗುರುವಿಗೆ ನಮಸ್ಕಾರ. ಅನೇಕ ಜನ್ಮ ಸಂಪ್ರಾಪ್ತಂ ಸರ್ವಕರ್ಮ ವಿದಾಹಿನೇ ಸ್ವತ್ವಂ ಜ್ಞಾನ ಪ್ರಭಾವೇಣ ತಸ್ಮೈ ಶ್ರೀ ಗುರವೇ ನಮಃ. ತನ್ನ ಆತ್ಮಜ್ಞಾನದ ಪ್ರಭಾವದಿಂದ ಅನೇಕ ಜನ್ಮಕರ್ಮಗಳಲ್ಲಿ ಸಂಚಿತವಾದ ಎಲ್ಲ ಕರ್ಮಗಳನ್ನು ಭಸ್ಮ ಮಾಡುವ ಆ ಶ್ರೀ ಗುರುದೇವನಿಗೆ ನಮಸ್ಕಾರ. ನಾ ಗುರೋರಧಿಕಂ ತಪಃ ತತ್ವಂ ಜ್ಞಾನತ್ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿಗಿಂತ ಹೆಚ್ಚಿನ ತತ್ವವಿಲ್ಲ, ಗುರುವಿನ ಸೇವೆಗಿಂತ ಹೆಚ್ಚಿನ ತಪಸ್ಸಿಲ್ಲ, ಜ್ಞಾನಕ್ಕಿಂತ ಮಿಗಿಲಾದ ಯಾವ ತತ್ವವೂ ಇಲ್ಲ. ಅಂತಹ ಶ್ರೀ ಗುರುವಿಗೆ ನಮಸ್ಕಾರ. ಮನ್ನಾಥಃ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರು
ಮಮ ಆತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ. ಇಡೀ ಜಗತ್ತಿನ ಒಡೆಯನೇ ನನ್ನ ಒಡೆಯ, ಮೂರು ಜಗತ್ತನ್ನು ಗುರುವೇ ನನ್ನ ಗುರು, ಮೂರು ಜಗತ್ತುಗಳ ಗುರುವೇ ನನ್ನ ಗುರು, ಎಲ್ಲರಲ್ಲೂ ಇರುವ ಸರ್ವವ್ಯಾಪ್ತಿ ಆತ್ಮನೇ ನನ್ನ ಆತ್ಮ. ಈ ಅನುಭವವನ್ನು ಕೊಟ್ಟ ಶ್ರೀ ಗುರುವಿಗೆ ನಮಸ್ಕಾರ. ಧ್ಯಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುಪದಂ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಮೋಕ್ಷ ಮೂಲಂ ಗುರು ಕೃಪಾ. ಶ್ರೀ ಗುರುವಿನ ಮೂರ್ತಿಯೇ ಧ್ಯಾನಕ್ಕೆ ಮೂಲಾಧಾರ, ಶ್ರೀ ಗುರು ಚರಣಗಳೇ ಪೂಜೆಗೆ ಮೂಲಾಧಾರ, ಶ್ರೀ ಗುರುವಿನ ವಾಕ್ಯವೇ ಮಂತ್ರಕ್ಕೆ ಮೂಲಾಧಾರ, ಶ್ರೀ ಗುರುಕೃಪೆಯೇ ಮೋಕ್ಷಕ್ಕೆ ಮೂಲಾಧಾರ. ಗುರುರಧಿಕಂ ಗುರುರಾದಿನಾದಿಶ್ಯ ಗುರು ಪರಮಂ ದೈವತಂ ಗುರು ಪರತರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಗುರು ಆದಿ ಅನಾದಿಯೂ ಆಗಿದ್ದಾನೆ. ಗುರುವು ಪರಮದೇವನು ಹೌದು. ಗುರುದೇವಗಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದೂ ಇಲ್ಲ. ಅಂತಹ ಗುರುವಿಗೆ ನಮಸ್ಕಾರ. ಸಪ್ತಸಾಗರ ಪರ್ಯಂತ ತೀರ್ಥಸ್ಥಾನಾದಿಕಂ ಫಲಂ ಗುರೋರಾಂಗ್ರಿಪಯೋ ಬಿಂದುಂ ಸಹಸ್ರಾಂಶೇನ ದುರ್ಲಭಂ. 7 ಸಾಗರಗಳವರೆಗಿನ ಎಲ್ಲ ತೀರ್ಥಗಳನ್ನು ಸ್ನಾನ ಮಾಡುವುದರಿಂದ ಯಾವ ಫಲ ಸಿಕ್ಕುತ್ತದೆಯೋ ಆ ಫಲವು ಶ್ರೀ ಗುರುವಿನ ಪಾದೋದಕದ ಒಂದು ಬಿಂದುವಿನ ಸಹಸ್ರಾಂಶದಲ್ಲಿ ಲಭಿಸುತ್ತದೆ. ಹರೋರುಷ್ಟೋ ಗುರುಸ್ತ್ರಾಸ್ಥ ಗುರುರುಷ್ಟೇ ನ ಕಶ್ಚನ ತಸ್ಮಾಸ್ತರ್ವ ಪ್ರಯತ್ನೇನ ಶ್ರೀ ಗುರು ಶರಣಂ ವ್ರಜೇತೆ. ಹರಿಯು ಕೋಪಗೊಂಡರೆ ಗುರುವು ನಮ್ಮನ್ನು ಕಾಪಾಡುತ್ತಾನೆ, ಆದರೆ ಗುರುವು ಕೋಪಗೊಂಡರೆ ಯಾರು ಕಾಪಾಡಲಾರು. ಅದರಿಂದ ಸರ್ವ ಪ್ರಯತ್ನದಿಂದ ಶ್ರೀ ಗುರುವಿನಲ್ಲಿಯೇ ಶರಣಾಗಬೇಕು. ಗುರುರೇವಂ ಜಗತ್ಸರ್ವಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಗುರೋಃ ಪರತರಂ ನಾಸ್ತಿ ತಸ್ಮಸ್ತಂಪೋ ಜಯೇತ್ ಗುರುಂ. ಶ್ರೀ ಗುರುವೇ ಸಮಗ್ರ ಜಗತ್ತು, ಬ್ರಹ್ಮ ವಿಷ್ಣು ಮತ್ತು ಶಿವಸ್ವರೂಪನು ಅವನೇ ಆಗಿದ್ದಾನೆ. ಗುರುವಿಗಿಂತ ಹೆಚ್ಚೇನದು ಯಾವುದೂ ಇಲ್ಲ. ಆದ್ದರಿಂದ ಆ ಗುರುವಿನ ಪೂಜೆಯನ್ನು ಮಾಡಬೇಕು. ಜ್ಞಾನಂ ವಿಜ್ಞಾನ ಸಹಿತಂ ಲಭ್ಯತೆ ಗುರು ಭಕ್ತಿತ ಗುರೋ ಪರತರಂ ನಾಸ್ತಿ ಧ್ಯಾಯಸ್ಥೋ ಗುರು ಮಾರ್ಗಿವೇ. ಶ್ರೀ ಗುರುವಿನ ಭಕ್ತಿಯಿಂದ ವಿಜ್ಞಾನ ಸಹಿತವಾದ ಜ್ಞಾನವು ಲಭಿಸುತ್ತದೆ. ಗುರುದೇವನಿಗಿಂತ ಶ್ರೇಷ್ಠವಾದ ವಸ್ತು ಯಾವುದೂ ಇಲ್ಲ. ಆದ್ದರಿಂದ ಸಿದ್ಧಮಾರ್ಗಿಗಳು ಆ ಗುರುವನ್ನು ಧ್ಯಾನ ಮಾಡಬೇಕು. ಯಸ್ಮಾತ್ ತತ್ಪರತರಂ ನಾಸ್ತಿ ನೇತಿ ನೇತೀತಿ ವೈಶ್ರುತೈಃ ಮನಸಾ ವಜಸಾ ಚೈವ ನಿತ್ಯಮಾರಾಧಯೇತ್ ಗುರುಂ. ನೇತಿ ಎಂದು ಹೇಳಿ ಶ್ರುತಿಗಳು ಗುರುವಿಗಿಂತ ಶ್ರೇಷ್ಠ ವಸ್ತು ಯಾವುದೂ ಇಲ್ಲವೆಂದು ಹೇಳಿವೆ. ಆದ್ದರಿಂದ ಮನಸ್ಸಿನಿಂದಲೂ ಮಾತಿನಿಂದಲೂ ಸದಾ ಗುರುದೇವನ ಆರಾಧನೆಯನ್ನು ಮಾಡಬೇಕು. ಗುರು ಕೃಪಾ ಪ್ರಸಾದೇನಂ ಬ್ರಹ್ಮ ವಿಷ್ಣು ಸದಾಶಿವಾಃ ಸರ್ವದಾ ಪ್ರಭಾವದೋಚ ಕೇವಲಂ ಗುರು ಸೇವಾಯ. ಬ್ರಹ್ಮ ವಿಷ್ಣು ಶಿವ ಇವರು ಸಹ ಗುರುಕೃಪೆಯ ಪ್ರಸಾದದಿಂದ ಕೇವಲ ಗುರು ಸೇವೆಯ ಮೂಲಕ ವಿಶ್ವದ ಸೃಷ್ಟ್ಯಾದಿ ಕೆಲಸಗಳಲ್ಲಿ ಸಮರ್ಥರಾಗಿದ್ದಾರೆ. ಹರಿ ಓಂ. ಶ್ರೀ ಗುರುಗೀತೆಯ 83 ಶ್ಲೋಕಗಳು ಇಲ್ಲಿ ಸಮಾಪ್ತಿಯಾಗಿದೆ. ಇದನ್ನು ಕೇಳಿದ ಎಲ್ಲರಿಗೂ ಶ್ರೀ ಗುರುದೇವರು ಕೃಪೆಯನ್ನುಂಟು ಮಾಡಲಿ. ಸರ್ವಚರಾಚರಗಳಲ್ಲಿ ವ್ಯಾಪ್ತಿಯಾಗಿರುವಂತಹ ಶ್ರೀ ಗುರುದೇವರ ಪಾದಕಮಲಗೆ ನಮಸ್ಕರಿಸುತ್ತಾ ನಿಮಗೆಲ್ಲರಿಗೂ ಶುಭವನ್ನು ಭಗವಾನ್ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ನಿಲ್ಲಿಸ್ತೇನೆ. ಮುಂದಿನ ಸಂಚಿಕೆಯನ್ನು ನೋಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಜಯ ಹನುಮಾನ್, ಜಯ ನಿತ್ಯಾನಂದ.